ಹೋಗಿ ಬಂದು ನಿಮ್ಮನ್ನೇ ಪ್ರಶ್ನೆ ಯಾಕೆ ಕೇಳಬೇಕು ಅಂದರೆ ರಾಜ್ಯದಲ್ಲಿ ಸರ್ಕಾರವನ್ನು ನಡೆಸ್ತಾ ಇರೋರು ನೀವು. ಪರಿಹಾರ ಅನ್ನುವಂಥದ್ದು ಅಂತಿಮ ನಿರ್ಧಾರ ಅಲ್ಲ, ಅಥವಾ ಅದು ಲೈಕ್ ಈಗ ಒಂದು ರೀತಿ ಸಾಂತ್ವನದ ರೀತಿ ಪರಿಹಾರವನ್ನು ನಾವು ಕನ್ಸಿಡರ್ ಮಾಡ್ಬೋದು. ಬಟ್ 10 ಲಕ್ಷ ರೂಪಾಯಿ ಮನೆ ಮಗನನ್ನು ಕಳ್ಕೊಂಡಿರೋರಿಗೆ ಈ 10 ಲಕ್ಷ ಎಷ್ಟು ದೊಡ್ಡ ಪ್ರಮಾಣದ ಅಮೌಂಟ್ ಆಗ್ಬೋದು, ದಯವಿಟ್ಟು ಹೇಳ್ಬಿಡಿ. ಸರ್, ನಾನು ಅವಾಗಿಂದ ಹೇಳ್ತೇನೆ, ನೀವು ಈ ಪ್ರಶ್ನೆನ ರೈಸ್ ಮಾಡಿರ್ತಕ್ಕಂಥದ್ದು ನಿನ್ನೆ ಮುಖ್ಯಮಂತ್ರಿಗಳು ಮಾತಾಡಬೇಕಾದ್ರೆ ನನ್ನ ಊಹೆ ಭಾವನೆ ಇದ್ದಿದ್ದು ಒಂದು 50 ಲಕ್ಷ ರೂಪಾಯಿ ಆದರೂ ಪರಿಹಾರ ಘೋಷಣೆ ಮಾಡ್ಬೋದು ಅಂತೇಳಿ. ಯಾಕೆಂದರೆ ದೇರ್ ಆಲ್ ಯಂಗ್ಸ್ಟರ್ಸ್, ಅವರು ಬದುಕಿ ದುಡಿದಿದ್ರೆ ಕೋಟಿ ದುಡಿಯೋರೇನೋ ಅವ್ರ ತಂದೆ ತಾಯಿಗಳನ್ನ ಸಾಕಿರೋರೇನೋ. ನಾನು ಒಂದು ನಿಮಿಷ ಬೀಯಿಂಗ್ ಒಂದು ಸರ್ಕಾರದ ಪ್ರತಿನಿಧಿ ರೀತಿನೋ ಅಥವಾ ಒಂದು ಪಕ್ಷದ ಪ್ರತಿನಿಧಿಯಾಗಿ ಬಂದಿದ್ರು ಸಮೇತ ನಾನು ಆಗಿಂದ ಹೇಳ್ತಾ ಇದ್ದೀನಿ, ಐ ಆಮ್ ಎ ಹ್ಯೂಮನ್ ಬೀಯಿಂಗ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಫೀಲಿಂಗ್ ಆ್ಯಂಡ್ ಟೆಂಪ್ಟ್ ಆಫ್ ದೇರ್ ಪೇರೆಂಟ್ಸ್. ಕೊನೆ ಪಕ್ಷ ಸರ್ಕಾರ ಈ ಒಂದು ಪರಿಹಾರದ ಮೊತ್ತವನ್ನು ಜಾಸ್ತಿ ಮಾಡಲಿ ಅನ್ನುವಂಥದ್ದು ನಂದು ರಿಕ್ವೆಸ್ಟೇ. ಆಮೇಲೆ ನಿಮ್ಮ ಧ್ವನಿನೂ ಅದೇ. ದಿನೇಶ್ ಅವರು ಹೇಳಿರೋದ್ರಲ್ಲಿ ಯಾವುದು ತಪ್ಪಿಲ್ಲ. 1 ಕೋಟಿ ಅನ್ನಲ್ಲ, 1 ಕೋಟಿನೂ ಏನೂ ಅಲ್ಲ. ಯಾಕೆ ಅಂತ ಹೇಳ್ಬಿಡ್ತೀನಿ ಕೇಳಿ. ಅದು ಚಿಕ್ಕಬಳ್ಳಾಪುರದಲ್ಲಿ ದಿನೇಶ್, ಸಾರಿ ಹುಡುಗನ ಹೆಸರು ನನಗೆ ಮರ್ತೋಯ್ತು, ಸಾರಿ, ಫ್ರೀ ಸೀಟ್ ಇದ್ರೂ ಕೂಡ ಈಗ ಆಲ್ರೆಡಿ ಅವ್ರು ಹೊಲ ಗದ್ದೆ ಮರಿ 50 ಲಕ್ಷ ರೂಪಾಯಿ ಹಾಕ್ಬಿಟ್ಟಿದ್ದಾರೆ. ಫ್ರೀ ಸೀಟ್ ಅಂದ ತಕ್ಷಣ ಹೋಗೋದು ಓದ್ಕೊಂಡು ಬರೋದಲ್ಲ, ಅದರದ್ದೇ ಆದಂತಹ ಖರ್ಚುಗಳಿರುತ್ತೆ. ಈ 10 ಲಕ್ಷ ಯಾವ ಮೂಲೆಗೂ ಅಲ್ಲ. ಸಾಲ ಸೋಲ ಮಾಡಿ ಮಗ ಡಾಕ್ಟರ್ ಆಗಿ ಊರಿಗೆ ಬರ್ತಾನೆ ಅಂತ ಕನ್ಸ್ಕೊಂಡವರು ಹೆಣವಾಗಿ ಹೋಗಿದ್ದಾನಲ್ಲ ಮಗ. ಇದಕ್ಕೆ ಹೊಣೆ ಯಾರು? ಸಾವಿನ ಹೊಣೆ ಯಾರು ಹೊತ್ಕೊಳ್ತಾರೆ? ಪರಿಹಾರ 25 ಲಕ್ಷ ನೀವು ಹೇಳ್ತಾ ಇದ್ರಿ, 25 ಲಕ್ಷನಾದ್ರೂ ಕೊಡ್ಬೇಕಿತ್ತು ಅಂತ. ನೋ ಸರ್, ಮ್ಯಾಟ್ರೇ ಅಲ್ಲ 25 ಲಕ್ಷ. ನೀವು ಮೆಡಿಕಲ್ ವಿಚಾರ, ಮೆಡಿಕಲ್ ಓದ್ತಾ ಇದ್ರು ಅನ್ನುವಂಥದ್ದು ಇವತ್ತು ಮೆಡಿಕಲ್ ಇಂಜಿನಿಯರ್ಸ್ ಅಲ್ಲ. ಹೌದು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಈ ಒಂದು ಸರ್ಕಾರ ಈ ಒಂದು ಪರಿಹಾರದ ಮೊತ್ತವನ್ನು ಹೆಚ್ಚು ಮಾಡಲಿ ಅನ್ನುವಂಥದ್ದು ನಾನೊಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ನಾನು ಕೇಳ್ಕೊಳ್ಳುವಂಥದ್ದು. ಯಾಕೆಂದರೆ ಎಲ್ಲ ಎದೆ ಮಟ್ಟಕ್ಕೆ ಬೆಳೆದಂಥ ಮಕ್ಕಳುಗಳು ಇವತ್ತು ಚಿತೆಗೆ ಹೋಗಿದ್ದಾರೆ, ಮಣ್ಣಿಗೆ ಹೋಗಿದ್ದಾರೆ. ಆ ಭಾವನೆ ಅರ್ಥ ಮಾಡ್ಕೊಳ್ಳುವಂಥ ಸೆನ್ಸು ನನಗಿದೆ. ಸರ್ಕಾರ ಖಂಡಿತವಾಗ್ಲೂ ಇದ್ರ ಮೇಲೆ ಪರಿಶೀಲನೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇವತ್ತು ಗ್ಯಾರಂಟಿ ಇದೆಯಲ್ಲ, ಯುವನಿಧಿ ಅಂತ, ಅದ್ರಲ್ಲಿ ತೆಗೆದುಬಿಟ್ಟು ಕೊಡಿ ಇದೆ ಇಂಥವ್ರಿಗೆ. ಆಯ್ತ್ರಿ, ನಾನು ಅವಾಗಲೇ ಕೇಳ್ತಾ ಇದ್ದೆ, ಹಾಸನದಲ್ಲಿ ಎಷ್ಟು ಪರಿಹಾರ ಕೊಟ್ಟಿದ್ದೀರಿ? ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಏನು ಕೊಟ್ಟಿದ್ದೀರಿ? ವ್ಯಕ್ತಿಯಾಗಿ ಮಾತಾಡ್ತಾ ಇಲ್ಲ. ಅದನ್ನ ಹೇಳಿ ನೀವು ಫಸ್ಟ್. ಬಿಗಿನಿಂಗ್ ಇಂದ ಜಾಬ್ ಕೊಡಕ್ಕಾಗುತ್ತಾ? ಅದನ್ನ ಹೇಳಿ ನೀವು. ಆಯ್ತ್ರಿ, ಆಯ್ತು. ಅಣ್ಣವ್ರು ತೀರ್ಕೊಂಡಾಗ ಆ ಗಲಾಟೆ ಆದಾಗ ಎಷ್ಟು ಮಾತಾಡ್ತೀರಿ? 5 ಲಕ್ಷ ಮಾತಾಡಿ, 1 ಲಕ್ಷ ಕೊಟ್ರ ರಾಜಕೀಯ ಮಾತಾಡ್ತೀನಿ. ಆಯ್ತು ಮಾಡಿ, ಆಯ್ತು. ನಮ್ಮ ಸರ್ಕಾರ 1 ಕೋಟಿ ಕೊಡ್ತಾ ಇದ್ವಿ, ನಾವು ಕೊಡ್ತಾ ಇದ್ವಿ 1 ಕೋಟಿ. ನೀವು ಕೊಡಕ್ಕಾಗುತ್ತೆ? ಯೋಗ್ಯತೆ ಇದೆಯಾ? ನಮ್ಮ ಸರ್ಕಾರ ಇದ್ರೆ 1 ಕೋಟಿ ಕೊಡ್ತಾ ಇದ್ವಿ, ಕೊಡ್ತೀನಿ. ನಾವು 1 ಕೋಟಿ ಕೊಡ್ತಾ ಇದ್ವಿ. ವೆಲ್ ಎಜುಕೇಟೆಡ್ ಇಷ್ಟೇ ಕೊಟ್ರಿ. ಬಿಡ್ರಿ ಸಾಕು. ಮೇಡಮ್, ಇನ್ನೊಂದು IPL ವಿಚಾರವಾಗಿ ನಾನು ಮಾತಾಡಲೇಬೇಕು ಅಂತಂದ್ರೆ, ಇದು ತಂಡ ಗೆದ್ದಿದೆ, ನಮ್ಮ ಕರ್ನಾಟಕ ಹೆಮ್ಮೆ ಅಲ್ಲ. ಆದ್ರೆ IPL ಅನ್ನುವಂಥದ್ದೇ ಬೇಡ ಮೇಡಮ್. ಈ ಯುವ ಮನಸ್ಸುಗಳನ್ನ ನಾವು ಇವತ್ತು ಚರ್ಚೆ ಮಾಡ್ತಾ ಇದೀವಿ, ಅವ್ರ ಬದುಕಿನ ಬಗ್ಗೆನೂ ಮಾತಾಡ್ತಾ ಇದೀವಿ. ನೀವೇ ದೊಡ್ಡ ಫ್ಯಾನು, ನಿಮ್ DCM ಅಂತೆಲ್ಲ ಹೇಳ್ಕೊಂಡು ಈಗ IPL ಬೇಡ ಅಂದ್ರೆ ಹೆಂಗೆ ಸರ್? ನೋ, let us start the real. ಒಂದು ನಿಮಿಷ ಫ್ಲೈಟ್ ತಗೊಂಡ ಸ್ಟೇಡಿಯಂ ಗೆ ಹೋಗ್ಬಿಟ್ಟು ನಿಮ್ಮ ಫ್ಯಾನ್ ಮುಗ್ದ ಹೋಗಿದ್ದಾರಪ್ಪ ಮೇಡಮ್. ಯಾವ ವಿಚಾರ ಮೇಡಮ್, ಇವತ್ತು ಅಲ್ಲೇ ಸ್ಟೇಡಿಯಂ ಗೆ ಹೋಗೋದಾಗಿತ್ತಲ್ಲ, ಫೋಟೋ ಶೂಟ್ ಅಫಿಷಿಯಲಿ ಒಂದು ಬೆಟ್ಟಿಂಗ್ ದಂಧೆ ನಡೆಯುವಂತ ಅಖಾಡವಾಗಿ IPL ಇದೆ. ಆ ಸುತ್ತ ಇರುವಂತ ಬೋರ್ಡ್ಗಳು ಡ್ರೀಮ್ 11 ಅಂತೆ. ಯಾವ ಡ್ರೀಮ್ ಕಾಣ್ತಾನೆ? ನನ್ನ ಕುಟುಂಬದಲ್ಲಿ 2 ಆತ್ಮಹತ್ಯೆ ಮಾಡ್ಕೊಂಡ್ರು ಬೆಟ್ಟಿಂಗ್ ಆಡಿ. ಬೆಟ್ಟಿಂಗ್ ನ ಏನು ಅದೊಂದು ಇದಾಗ್ತಾ ಇದೆ, ಏನು ಹಾಟ್ ಸ್ಪಾಟ್ ಆಗಿ ಹೋಗಿದೆ. ಅಫಿಷಿಯಲಿ ಬೆಟ್ಟಿಂಗ್ ನಡೆಯುವಂತ. ಆಯ್ತು, RCB ತಂಡದ ಅಭಿಮಾನಿ ನಾನು, ನೋ ಡೌಟ್. ನಮಗೆ ಕ್ರಿಕೆಟ್ ಅಂದ್ರೆ ಭಾವನೆ ಅಂತ ಭಾವನಾತ್ಮಕವಾಗಿರ್ತಕ್ಕಂಥದ್ದು. ಈ ದೇಶದಲ್ಲಿ ಯಾವ ತರ ಒಗ್ಗೂಡ್ತಾರೆ ಏನೋ ಗೊತ್ತಿಲ್ಲ, ರಾಜಕೀಯವಾಗಿ ಧಾರ್ಮಿಕವಾಗಿ ಎಲ್ಲ ಹೊಡೆದಿರೋದೆ. ಕ್ರೀಡೆ ಅಂತ ಬಂದಾಗ ಎಲ್ಲರೂ ಒಂದಾಗಿರ್ತಾರೆ. ಆದ್ರೆ ಇದೊಂದು ಸಮಾಜಕ್ಕೊಂದು ನಿದರ್ಶನ ಆಗ್ಲೇಬೇಕು. ಆಯ್ತು, ನಾವು 18 ವರ್ಷ ಕಾದ್ವಿ, ನಮಗೆ ಕಪ್ಪು ಬಂತು, ಸಾಕು, ಬೇಕಾಗಿಲ್ಲ. ಯಾಕೆ ಬೇಕಿದು? ಕಪ್ಪೆ ಕಪ್ಚುಕ್ಕೆ ಆಗ್ಬಿಡ್ತಲ್ಲ. ಇವತ್ತು ನಮ್ಮ ಚಾನೆಲ್ ಅಲ್ಲಿ ಬಹಳ ಗಂಭೀರವಾದ ಪ್ರಶ್ನೆ ಮಾಡ್ತಾ ಇದ್ದೀವಿ. ಸಾವಿನಲ್ಲಿರ್ತಕ್ಕಂಥ ಜನ ಜನ ಸತ್ತಿದ್ದಾರೆ ಸರ್. ಅಲ್ಲ, ಆಯ್ತು, ಇವತ್ತು ವಿಷಯ ಮಾತಾಡಿ. ಬಟ್ ಆಲ್ಸೋ ಇದೇ ಬೆಟ್ಟಿಂಗ್ ಸತ್ತಿದ್ದಾರೆ. ಭಾರತೀಯ ಜನತಾ ಪಕ್ಷ
ರಾಜಾರೋಷವಾಗಿ ಮಾಡ್ತಾ ಇರ್ತಕ್ಕ ಮಾಡಿ ನೀವು ಮಾಡಿ ಭಾರತದಲ್ಲಿ ಮಾಡ್ರಿ ನೀವು ಮಾಡಕ್ಕಾಗತ್ತಾ ಅಂತ ಹೇಳಿ. ಜಗದೀಶ್ ಪ್ಲೀಸ್ ಗೋ ಹೆಡ್. ಮೇಡಮ್, KCA ಸ್ಟೇಡಿಯಂ ಮುಂದೆ ನಾನು ಅಲ್ಲಿ ಹೋದಂಥವರು ನನಗೆ ಗೊತ್ತಿದ್ದಾರೆ ಕೆಲವರು. ಆ ನುಗ್ಲು ಯಾಕಾಯಿತು ಅನ್ನೋದ್ರ ಬಗ್ಗೆ ನಾನು ಒಂದೆರಡು ಓಕೆ ಮಾತಾಡಲಿಕ್ಕೆ. ಪ್ಲೀಸ್. ಅಲ್ಲಿ ಗೇಟ್ ನಂಬರ್ 3 ಮತ್ತು ಗೇಟ್ ನಂಬರ್ 19ರಲ್ಲಿ ಸುಮಾರು 10,000 ಜನ, 5,000 ಜನ, 10,000ಕ್ಕಿಂತ ಜಾಸ್ತಿ. ಒಂದೇ ಗೇಟ್ ಹತ್ರ ಸುಮಾರು 10,000ಕ್ಕಿಂತ ಜಾಸ್ತಿ ಇದ್ರು. ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯಿಂದ ಅವರು 4:15ವರೆಗೂ ಓಪನ್ ಮಾಡಲಿಲ್ಲ. ಆ ಕ್ರೌಡು ಜಾಸ್ತಿ ಆಗ್ತಾನೇ ಇತ್ತು. ಇವರು 11 ಗಂಟೆ 4:15 ಕ್ರೌಡ್ ಅಷ್ಟು ಮಾಡ್ಕೊಂಡ್ರು. ಸ್ವಲ್ಪ ನಿಧಾನವಾಗಿ ಗ್ಯಾಪ್ ಬಿಟ್ಟು ಬಿಟ್ಟಿದ್ರೆ ಚೆನ್ನಾಗಿತ್ತು. ಇವರು 10,000 ಜನ, 10-20,000 ಇರ್ತಕ್ಕಂಥ ಜನ ಸಂದಣಿಯ ಗೇಟ್ ಬಳಿ ಒಮ್ಮೆಲೆ ಗೇಟ್ ನುಗ್ಗುತ್ತಾ ಇದೆ. ಓಪನ್ ಮಾಡಲಿಲ್ಲ, ಗೇಟ್ ಮುರಿಲಿಕ್ಕೆ ಪ್ರಯತ್ನ ಮಾಡಿದ್ರು. ಗೇಟ್ ಮುರಿಲಿಕ್ಕೆ ಇನ್ನೇನು ಮುರಿಯುವ ಹಂತದಲ್ಲಿ ಇದೆ ಅಂದಾಗ ಅವರು ಓಪನ್ ಮಾಡಿದ ತಕ್ಷಣ ಈ ನೀರು ವಾಟರ್ ಗೇಟ್ ಆ ಥರ ಒಮ್ಮೆ ನುಗ್ಗಿದ ತಕ್ಷಣ ಒಬ್ರು ಕೆಳಗಿದ್ದವ್ರು ಎತ್ತಲಿಕ್ಕಾಗಲಿಲ್ಲ. ಎತ್ತುವಷ್ಟರಲ್ಲಿ ಇನ್ನೊಬ್ರು ಇನ್ನೊಬ್ರು ಹೀಗೆ ಬಿದ್ದು ಅಲ್ಲೇ ಗೇಟ್ ನಂಬರ್ 3ಯಲ್ಲಿ 2-3 ತೀರಿ ಹೋಗಿದ್ದಾರೆ ಅಂತ. ಗೇಟ್ ನಂಬರ್ 19ರಲ್ಲೂ ಕೂಡ 3-4 ಜನ ತೀರಿ ಹೋಗಿದೆ. ಇದಕ್ಕೆ ಕಾರಣ ನುಗ್ಲು ಇಷ್ಟು ಹೆವಿ ಆಯ್ತಲ್ಲ ಕಾರಣ. ಇದನ್ನ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಇತ್ತು. KCA ಸ್ಟೇಡಿಯಂ ಮುಂಜಾಗ್ರತೆ ಇಟ್ಕೊಂಡು ಹಂತವಾಗಿ ಗ್ಯಾಪ್ ಬಿಟ್ಟು 11 ಗಂಟೆಯಿಂದಲೇ ಬೆಳಗ್ಗೆ 11 ಗಂಟೆಯಿಂದಲೇ ಬಿಟ್ಟು ಕ್ರೌಡ್ ಆದ ಮೇಲೆ ಮೈಕಲ್ಲಿ ಅನೌನ್ಸ್ ಮಾಡಬೇಕಾಯಿತು. ಈಗಾಗಲೇ ಇದಾಗಿದೆ, ದಯವಿಟ್ಟು ಸಹಕರಿಸಬೇಕು, ಸಾರ್ವಜನಿಕರ ಸಹಕಾರ ಬೇಕು ಅಂತ ಮೈಕಲ್ಲಿ ಅನೌನ್ಸ್ ಮಾಡಿತ್ತು. ಪೊಲೀಸರು ಕೂಡ ಅನೌನ್ಸ್ ಮಾಡಬಹುದಿತ್ತು. ನುಗ್ಲು ತಪ್ಪಿಸಲಿಕ್ಕೆ ಖಂಡಿತ ಸಾಧ್ಯತೆಗಳು ಇತ್ತು. ಅದು ಬೆಳಗ್ಗೆಯಿಂದಲೇ ಪ್ರಯತ್ನ ಮಾಡಬೇಕು. ಸಾಮೂಹಿಕವಾಗಿ ಪೊಲೀಸರು ಸಾಮೂಹಿಕವಾಗಿ ಪ್ರಶ್ನೆ ಇದೆ. ಇಷ್ಟು ದೊಡ್ಡ ಕ್ರೌಡ್ ಸೇರುತ್ತೆ ಅಂದಾಗ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆನೂ ಮಾಡಿರಲಿಲ್ಲ. ಸಾಮೂಹಿಕವಾಗಿ KCA ಮತ್ತು ಪೊಲೀಸರು ಸಂಯುಕ್ತ ಆಶ್ರಯದಲ್ಲಿ ಮಾಡಬೇಕಾಯಿತು. ಜೊತೆಗೆ ಅಲ್ಲಿ ನೀವು ಈಗಾಗಲೇ ಹೇಳ್ತಾರೆ ಆಂಬ್ಯುಲೆನ್ಸ್ ನಿಜವಾಗ್ಲೂ ಕೂಡ ಒಂದು 20-25 ಮಾತಾಡ್ತೀನಿ. ಚಿನ್ನಸ್ವಾಮಿ ಸ್ಟೇಡಿಯಂ ನ ಪರಿಸ್ಥಿತಿ ಹೇಗಿತ್ತು ಅಂಡ್ ಇವಾಗ ಹೇಗಿದೆ ಅನ್ನೋದ್ರ ಬಗ್ಗೆ ವೆರಿ ಕ್ವಿಕ್ ಒಂದು ವಾಕ್ ಥ್ರೂ ಇದೆ, ನೋಡ್ತಾ ಹೋಗೋಣ. ನಿನ್ನೆ RCB ಸಂಭ್ರಮಾಚರಣೆ ವೇಳೆ ಚಿನ್ನಸ್ವಾಮಿ ಮೈದಾನದಲ್ಲಿ ಕಾಲ್ತುಳಿತ ಆಗಿರುವಂಥದ್ದು, 11 ಜನ ಮೃತಪಟ್ಟಿರುವಂಥದ್ದು. ಆ ಒಂದು ಕುರುಹುಗಳು ಕೂಡ ಚಿನ್ನಸ್ವಾಮಿ ಮೈದಾನದಲ್ಲಿ ಯಥಾ ಪ್ರಕಾರವಾಗಿ ಆಗ್ತಾ ಇದೆ, ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ನಿನ್ನೆ ಕಾಲ್ತುಳಿತ ಏನು ಈ ಒಂದು ಗೇಟ್ ನಂಬರ್ 15ರಲ್ಲಿ 20ರಲ್ಲಿ ಆಗುತ್ತೆ. ಗೇಟನ್ನು ಏಕಾಏಕಿ ಓಪನ್ ಮಾಡಿದ ಹಿನ್ನೆಲೆಯಲ್ಲಿ ಚಲ್ಲಾಪಿಲ್ಲಿಯಾಗಿ ಜನ ಓಡ್ತಾರೆ, ಮೈದಾನದೊಳಗೆ ನುಗ್ಗಬೇಕು ಅಂತ ಹೇಳಿ ಜನ ಓಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಕೊರತೆ ಅಂತ ಹೇಳಿದ್ರೆ ಸುರಕ್ಷತೆಯ ಕೊರತೆಯಿಂದಾಗಿ ಕಾಲ್ತುಳಿತ ಆಗುತ್ತೆ. ಕಾಲ್ತುಳಿತ ಆದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಚಲ್ಲಾಪಿಲ್ಲಿ ಆಗಿರುವಂಥದ್ದು ಗಮನಿಸ್ತಾ ಇರ್ಬೋದು. 11 ಜನ ಮೃತಪಟ್ಟಿದ್ದಾರೆ. ಚಪ್ಪಲಿಗಳು, ಶೂಸ್ಗಳು ಎಲ್ಲ ಇಲ್ಲೇ ಬಾಕಿ ಆಗ್ತಾ ಇದೆ. ಆ ಒಂದು ನೋವೇನಿದೆ, ಕಾಲ್ತುಳಿತದ ನೋವಿನ ಕುರುಹುಗಳು ಇಲ್ಲೇ ಬಾಕಿ ಆಗಿರುವಂಥದ್ದು. ಒಂದು ಕಡೆಯಲ್ಲಿ ಮೈದಾನದ ಒಳಭಾಗದಲ್ಲಿ ಕೂಡ ಅಂತ ಹೇಳಿದ್ರೆ ಗೇಟ್ ಒಳಭಾಗದಲ್ಲಿ ಯಾವ ರೀತಿಯಾಗಿ ಕಾಲ್ತುಳಿತ ಆಗಿದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ. ಎಲ್ಲ ಶೂಸ್ಗಳು, ಚಪ್ಪಲ್ಗಳು ಎಲ್ಲ ಬಾಕಿ ಆಗ್ತಾ ಇದೆ. ಇದನ್ನು ಇನ್ನೂ ತೆರವು ಮಾಡುವಂತಹ ಕೆಲಸ ಕೂಡ ಆಗಿಲ್ಲ. ಒಂದು ಕಡೆಯಲ್ಲಿ BBMP ಸಿಬ್ಬಂದಿಗಳು ಇದನ್ನ ರಾಶಿ ಹಾಕುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ, ತೋರಿಸ್ತಾ ಹೋಗ್ತೀನಿ. ಈ ಒಂದು ಭಾಗದಲ್ಲಿ ಗಮನಿಸ್ತಾ ಇರ್ಬೋದು, ಚಪ್ಪಲಿಗಳ ರಾಶಿಯೇ ಬಿದ್ದಿದೆ. ಅಂತ ಹೇಳಿದ್ರೆ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ಕಾರ್ಯಕ್ರಮವನ್ನು ನೋಡಬೇಕು, RCB ಸಂಭ್ರಮಾಚರಣೆಯಲ್ಲಿ ನಾವು ಕೂಡ ಭಾಗಿಯಾಗಬೇಕು ಅಂತ ಬಂದಿದ್ರು. ಆದರೆ ಚಿನ್ನಸ್ವಾಮಿ ಮೈದಾನದ ಎಡವಟ್ಟು ಏನಿದೆ, ಸರ್ಕಾರದ ಅವಸರ ಏನಿದೆ, ಈ ಒಂದು ಅವಸರ ಇದೆಲ್ಲದಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಪ್ರಮುಖವಾಗಿ ಸರಿಯಾದ ವ್ಯವಸ್ಥೆ, ಜನ ಓಡಾಡಲಿಕ್ಕೆ ಕೂಡ ಇರದಂಥ ವ್ಯವಸ್ಥೆ ಏನಿತ್ತು. ಈ ಒಂದು ಭಾಗದಲ್ಲಿ ಬ್ಯಾರಿಕೇಡನ್ನು ಕೂಡ ಅಳವಡಿಸಿದ್ರು. ಆದರೆ ಆ ಬ್ಯಾರಿಕೇಡ್ ಏನಿದೆ ಅದು ಸಣ್ಣ ಪ್ರಮಾಣದಲ್ಲಿ ಇದ್ದಿದ್ದರಿಂದಾಗಿ ಬ್ಯಾರಿಕೇಡ್ ಅಷ್ಟು ಬಲವಾಗಿ ಇಲ್ಲದಿರೋ ಕಾರಣವಾಗಿ ಏಕಾಏಕಿ ಗೇಟ್ ಓಪನ್ ಆದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಈ ಒಂದು ಕಾಲ್ತುಳಿತ ಆಗಿರುವಂಥದ್ದು. ಇದರಿಂದಾಗಿ ಚಿನ್ನಸ್ವಾಮಿ ಮೈದಾನದ ಒಳಗೆ ಒಂದಿಷ್ಟು ಜನ ನುಗ್ಗಿದ್ರು. ಮತ್ತೆ ಈ ಒಂದು ಕಂಬಗಳೇನಿದೆ ಗಮನಿಸ್ತಾ ಇರ್ಬೋದು, ತಂತಿಗಳೇನಿದೆ, ಆ ತಂತಿಗಳು ಬೆಂಡಾಗಿರೋದನ್ನ ತೋರಿಸ್ತಾ ಹೋಗ್ತಾರೆ ನಮ್ಮ ಛಾಯಾಗ್ರಾಹಕರು. ಈ ಒಂದು ಕಂಬದ ಮೇಲೆ ಕೂಡ ನಿನ್ನೆ ಈ ಒಂದು ಮರ ಏನಿದೆ, ಈ ಮರವನ್ನ ಹತ್ತಿ ಮೈದಾನದ ಒಳಕ್ಕೆ ಹೋಗುವಂತಹ ಪ್ರಯತ್ನಗಳು ಕೂಡ ನಡೆದಿತ್ತು. ಈ ಮರ ಹತ್ತಿ ಬಳಿಕ ಮರದಿಂದ ಈ ಒಂದು ಗೋಡೆ ಏನಿದೆ ಆ ಗೋಡೆಯನ್ನ ದಾಟಿ ಸ್ಟೇಡಿಯಂ ಒಳಗೆ ಕೂಡ ಹೋಗಿದ್ರು. ಆ ರೇಜಿಗೆ ಕ್ರೌಡ್ ಕ್ರಿಯೇಟ್ ಆಗಿತ್ತು. ಇದನ್ನ ನಿಯಂತ್ರಣ ಮಾಡುವಲ್ಲಿ ಎಲ್ಲೋ ಚಿನ್ನಸ್ವಾಮಿ ಮೈದಾನ ಸಂಪೂರ್ಣವಾಗಿ ವಿಫಲ ಆಗಿದೆ. ಗಮನಿಸ್ತಾ ಇರಬಹುದು, ನಿನ್ನೆಯ ಈ ಒಂದು ತಳ್ಳಾಟ ಗುದ್ದಾಟ ಏನಿದೆ, ಜಿಗಿತ ಏನಿದೆ, ಕಬ್ಬಿಣದ ಸರಳು ಕೂಡ ಇಲ್ಲಿ ಬೆಂಡ್ ಆಗಿರುವಂಥದ್ದು. ಒಟ್ಟಿನಲ್ಲಿ ನಿನ್ನೆ ನಡೆದಂತಹ ಸಾವು ನೋವಿನ ಕುರುಹುಗಳು ಇನ್ನೂ ಕೂಡ ಚಿನ್ನಸ್ವಾಮಿ ಮೈದಾನದಲ್ಲಿ ಹಾಗೇ ಇದೆ, ಮುಂದುವರಿತಾ ಇದೆ. ಒಂದೆಡೆ ಆಸ್ಪತ್ರೆಯಲ್ಲಿ ಗಾಯಾಳುಗಳು ಚಿಕಿತ್ಸೆಯನ್ನ ಪಡಿತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಮೃತಪಟ್ಟವರ ಮನೆಯಲ್ಲಿ ಆಕ್ರಂದನದ ನೋವು ಶುರುವಾಗ್ತಾ ಇದೆ. ಇದರ ಜೊತೆಗೆ ಈ ಒಂದು ನೂಕುನುಗ್ಗಲು ಆದಂತಹ ಜಾಗದಲ್ಲಿ ಆ ನೋವಿನ ಕುರುಹುಗಳು ಬಾಕಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್